ತಂದಾನಿ ತಾನೇ ತಂದಾನಿ ಹಲೋ ಹಲೋ ಮಚ್ಚ ನಾನ್ಲೆ ಕುಮಾರ. ಹೇಳಿ ಮಚ್ಚ, ಆರಾಮದಿಲ್ಲ? ನಾನು ಆರಾಮದೆ, ನೀ ಆರಾಮದಿಲ್ಲ? ನಾನು ಆರಾಮದೇನಿ ಲೇಪ. ಏನು ಕೆಲಸ ಮಾಡತ್ತಿ ಈಗ? ಇಲ್ಲೇ ನಮ್ಮೂರಾಗ ಗೌಂಡಿ ಕೆಲಸ ಮಾಡತ್ತೀನಿ ಲೇಪ. ಹೌದನ? ಎಷ್ಟು ಕೊಡ್ತಾರೆ ದಿನಕ್ಕೆ? ದಿನಕ್ಕೆ ಒಂದು 600 ರೂಪಾಯಿ ಕೊಡ್ತಾರ. ಭಾಳ ಕಡಿಮೆ ಆಯ್ತಲ್ಲಿ, ನನಗಿಂತ ಕಡಿಮೆ ಆಯ್ತು ನೋಡಿಂದ. ಹ್ಞೂ ಲೇಪ, ಭಾಳ ಕಡಿಮೆ ಆಯ್ತು. ನೀ ದಿನಕ್ಕೆ ಎಷ್ಟು ದುಡಿತಿ? ನಾ ದಿನಕ್ಕೆ 3000 ರೂಪಾಯಿ ದುಡಿತೀನಿ ಲೇ. ಏನು ದಿನಕ್ಕೆ 3000? ಮಚ್ಚ ಹೆಂಗೆ ಹೇಳಿ, ನನಗೂ ಹೇಳಿ. ಮಚ್ಚ ಹಂಗೆಲ್ಲ ಹೇಳಕ್ಕೆ ಬರಂಗಿಲ್ಲ, ನಾವು ಸಿಗ್ರೇಟ್ ಅವೆಲ್ಲ. ಮಚ್ಚ ನಾನು ನಿನ್ನ ಜೀವದ ಗೆಳೆ ಅಲ್ಲ ಅನ್ಲಿ, ಹೇಳಿ ನನಗೂ. ಅದನ್ನ ಹೇಳ್ಬೇಕಂದ್ರೆ 3000 ರೂಪಾಯಿ ಆಗತ್ಲಿ. ನೀ 3000 ರೂಪಾಯಿ ಕಟ್ಟಿ ನಮ್ಮ ಕಂಪ್ನಿ ಜಾಯ್ನ್ ಅದೇ ಅಂದ್ರೆ ನಾ ಹೇಳಕ್ಕೆ ಬರ್ತೈತಿ ನಿನಗೆ. ಹೌದಾ ಮಚ್ಚ, ನನ್ನ ಕಡೆ 3000 ಇಲ್ಲಿಗ ನಮ್ಮ ಮೇಸ್ತ್ರಿ ಕಡೆ ಹಾಕಿಸ್ಕೊಂಡು ನಿನಗೆ ಹಾಕ್ತೀನಿ ತಡಿ. ನಿಮ್ಮ ಮೇಸ್ತ್ರಿ ಕಡೆ ಹಾಕಿಸ್ಕೊಂಡು ನನಗೆ ಪಟ್ ಅಂತ ಫೋನ್ ಪೇ ಮಾಡು. ನಾನು ನಿನ್ನ ಜಾಯ್ನ್ ಮಾಡ್ಕೊಂಡು ಏನೇನು ಮಾಡ್ಬೇಕು ಹೆಂಗೆ ಮಾಡ್ಬೇಕು ಅಂತೇಳಿ ಹೇಳ್ತೀನಿ ನಿನಗೆ, ಆಯ್ತಾ? ಜಲ್ದಿ ಹಾಕಿ ಮತ್ತೆ. ಅದನ್ನ ಕರೆಕ್ಟ್ ಲೆವೆಲಿಂಗ್ ಮಾಡ್ಲಿ. ಮೇಸ್ತ್ರಿ ಅರ್ಜೆಂಟ್ ಐತಿ, ಒಂದು 3000 ಫೋನ್ ಪೇ ಮಾಡಿರಿ ನನಗೆ. ಮತ್ತೆ ಯಾಕ್ಲೆ ನಿಂಗೆ ರೊಕ್ಕ ಮನೆ ಅಡ್ವಾನ್ಸ್ ಕೊಟ್ಟೇನಿಲ್ಲ? ಮೇಸ್ತ್ರಿ ಈ 3000 ರೂಪಾಯಿ ನಿಮ್ದು ಬರೀ 2 ದಿನದಾಗ ತೀರಿಸ್ತೇನೆ ನಾನು, ಮಾಡ್ರಿ. ಏನು ಕಾಟ್ಲಿ ಮಾರೇ ನಿಮ್ದು? ಮಾಡೇ ನೋಡ. ಥ್ಯಾಂಕ್ಸ್ ರೀ ಮೇಸ್ತ್ರಿ. ಫಸ್ಟ್ ನಮ್ಮ ದೋಸ್ತ 3000 ರೂಪಾಯಿ ಆ ಸೀಕ್ರೆಟ್ ಟ್ರಿಕ್ ಏನನ್ನೋದು ತಿಳ್ಕೊಂಬಿಡ್ಬೇಕು. ಅಪ್ಪ ಹಾಕಿದೆ. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್? ಪ್ರಯತ್ನಿಸಿ. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ಪ್ರಸ್ತುತ ಸ್ವಿಚ್ ಆಫ್ ಆಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. ಈ ಹುಸ್ಸೊಳೆ ಮಗ ದಿನಕ್ಕೆ 3000 ರೂಪಾಯಿ ಹೆಂಗ್ ದುಡಿತಾನ ಅನ್ನೋದು ನನ್ಗೆ ಗೊತ್ತಾತ್ ಬಿಡಿ ಈಗ. ಯಪ್ಪ ಮೊದ್ಲ ಸಾಲಿತ್ತು, ಮತ್ ಮೇಸ್ತ್ರಿ ಕಡೆ 3000 ರೂಪಾಯಿ ಅಡ್ವಾನ್ಸ್ ಆತ್ ನಡಿ.